ಬೆಂಗಳೂರು ಯಶವಂತಪುರ ವಿಧಾನಸಭಾ ಕ್ಷೇತ್ರದ ಕೊಡಿಗೇಹಳ್ಳಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಎಸ್ಜಿ ಕನ್ವೆನ್ಷನ್ ಹಾಲ್ನಲ್ಲಿ ನಡೆದ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಜಯಂತಿ ಹಾಗೂ ಕಾರ್ಯಕರ್ತರ ಸಭೆಯಲ್ಲಿ ಕಾಂಗ್ರೆಸ್ ಅಭ್ಯರ್ಥಿ ಪ್ರೊಫೆಸರ್ ರಾಜೀವ್ ಗೌಡ ಅವರು ಹಾಗೂ ಶಾಸಕ ಎಸ್.ಟಿ. ಸೋಮಶೇಖರ್ ಅವರು ಕಾರ್ಯಕ್ರಮವನ್ನು ಉದ್ಘಾಟಿಸಿದರು. ಈ ಸಂದರ್ಭದಲ್ಲಿ ಶಾಸಕ ಎಸ್.ಟಿ. ಸೋಮಶೇಖರ್ ಅವರು ಮಾತನಾಡಿ, ಸರ್ಕಾರದ 5 ಗ್ಯಾರಂಟಿ ಯೋಜನೆಗಳು ಬಡ ಕುಟುಂಬಗಳಿಗೆ ಆಸರೆ ನೀಡಿದೆ. ರಾಜ್ಯದಲ್ಲಿ ಕಾಂಗ್ರೆಸ್ ನುಡಿದಂತೆ ನಡೆದು ಲೋಕಸಭಾ ಚುನಾವಣೆಯಲ್ಲಿ ಅತಿ ಹೆಚ್ಚು ಸೀಟ್ಗಳು ಗೆಲ್ಲುವುದು ಎಂಬ ವಿಶ್ವಾಸ ನನಗಿದೆ. ಜೆಡಿಎಸ್ ಪಕ್ಷದ ಮುಖಂಡರಿಗೆ ಮಾನ ಮರ್ಯಾದೆ ಇಲ್ಲ. ಇಂದು ಅವರು ತಮ್ಮ ಕುಟುಂಬದ ಸದಸ್ಯರ ಅಧಿಕಾರಕ್ಕೆ ಬರಲು ಬಿಜೆಪಿ ನಾಯಕರ ಕಾಲಿಗೆ ಬಿದ್ದಿದ್ದಾರೆ. ಕುಮಾರಸ್ವಾಮಿ ಸಿಎಂ ಆಗಿದ್ದಾಗ ಅವರ ಮಗನನ್ನು ಗೆಲ್ಲಿಸುವುದಕ್ಕೆ ಅವರಿಗಾಗಲಿಲ್ಲ. ಮಗನನ್ನು ಸೋಲಿಸಿದ ಸುಮಲತಾ ಅಂಬರೀಶ್ ಅವರ ಮನೆಗೆ ಹೋಗಿ ಕಾಲಿಗೆ ನಮಸ್ಕಾರವನ್ನು ಮಾಡಿ, ಬಾಮ್ಮ ಚುನಾವಣೆಯಲ್ಲಿ ನನಗೆ ಬೆಂಬಲ ನೀಡಿ ಎನ್ನುವ ಪರಿಸ್ಥಿತಿ ಅವರದ್ದಾಗಿದೆ ಎಂದು ಹೇಳಿದರು. ಕಾರ್ಯಕ್ರಮದಲ್ಲಿ ಪಾಲ್ಗೊಂಡ ಕಾಂಗ್ರೆಸ್ ಅಭ್ಯರ್ಥಿ ಪ್ರೊಫೆಸರ್ ರಾಜೀವ್ ಗೌಡ ಅವರು ಮಾತನಾಡ್ತಾ, ಕಾಂಗ್ರೆಸ್ ಪಕ್ಷ ಎಲ್ಲ ಸಮುದಾಯಗಳಿಗಾಗಿ ಕೆಲಸ ಮಾಡ್ತದೆ, ಆದರೆ ಬಿಜೆಪಿ ಪಕ್ಷ ಸಮುದಾಯಗಳನ್ನು ಒಡೆಯುವ ಕೆಲಸ ಮಾಡ್ತದೆ. ಬಿಜೆಪಿ ಅಭ್ಯರ್ಥಿಗಳನ್ನು ಗೆಲ್ಲಿಸಿದ್ರೆ ಸಂವಿಧಾನವನ್ನು ಬದಲಾಯಿಸ್ತೇವೆ ಎಂದು ಅವರು ನಾಯಕರುಗಳು ಹೇಳ್ತಿದ್ದಾರೆ. ಮಹಿಳೆಯರಿಗೆ ಸರ್ಕಾರದ ಕೆಲಸಗಳಲ್ಲಿ 50% ಮೀಸಲಾತಿಯನ್ನು ನೀಡಲಾಗುವುದು. ತೆರಿಗೆ ಹಣವನ್ನು ನೀಡದೆ ರಾಜ್ಯಕ್ಕೆ ತೊಂದರೆ ನೀಡುತ್ತಿದೆ ಮೋದಿ ಸರ್ಕಾರ ಎಂದರು. ರಾಜ್ಯದ ಹಿತಕ್ಕೆ ಬಿಜೆಪಿ ಸಂಸದರು ಕೆಲಸ ಮಾಡಲ್ಲ ಎಂದು ಬಿಜೆಪಿ ವಿರುದ್ಧ ವಾಗ್ದಾಳಿ ನಡೆಸಿದರು. ಈ ಕಾರ್ಯಕ್ರಮದಲ್ಲಿ ಕೊಡಿಗೇಹಳ್ಳಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷರಾದ ಎಚ್ ಮಂಜುನಾಥ್ ಅವರು ಮತ್ತು ಉಪಾಧ್ಯಕ್ಷರು, ಹಿರಿಯ ಮುಖಂಡರಾದ ರೇವಣ್ಣ, ಸಿದ್ದಯ್ಯ, ಸೊನ್ನೇನಹಳ್ಳಿ ರಾಮಣ್ಣ, ಎಲ್ಲ ಮುಖಂಡರು, ಕಾರ್ಯಕರ್ತರು ಹಾಗೂ ಎಲ್ಲ ಗುರು ಹಿರಿಯರು ಮತ್ತಿತರರು ಉಪಸ್ಥಿತರಿದ್ದರು. ಹೋಗೋದಿಲ್ಲ, ಅದು ಎಲ್ಲಿ ಮಾಡ್ತಾರೆ, ಏನ್ ಮಾಡ್ತಾರೆ, ಯಾರು ಏನೇ ಆಸ್ತಿಯ ನಿವೇಶನ ಮಾಡಲಿ ಅದು ಬಡವರಿಗೆ ತಲುಪಬೇಕಾಗ್ತದೆ. ಎಲ್ಲ ಕುತ್ಕೊಂಡು ಗಾಂಧಿನಗರದಲ್ಲಿ 5 ಸ್ಟಾರ್ ಹೋಟ್ಲಲ್ಲಿ ಕುತ್ಕೊಂಡು ಸೈಟ್ ಅಲಾಟ್ಮೆಂಟ್ ಮಾಡ್ತಕ್ಕಂಥದಕ್ಕೆ ಅವಕಾಶ ಮುಗೀತು. ಕೊಡಿಗೇಹಳ್ಳಿಯಲ್ಲಿ ಪಂಚಾಯತಿಯಲ್ಲಿ ಆಸ್ತಿಯ ಮಾಡಬೇಕಾದ್ರೆ ನಾನು ಈ ಭಾಗದಲ್ಲಿ ಶಾಸಕ ಇರುವ ತನಕ ಬಡವರನ್ನ ಹೊರತುಪಡಿಸಿ ಇತರರಿಗೆ ಕೂಲಂಕುಷ ಹಣಕಾಸು ಇರ್ತಕ್ಕಂಥವರಿಗೆ ಯಾರು ಕೂಡ ಆಸ್ತಿಯ ನಿವೇಶನ ಕೊಡಿಸ್ತಕ್ಕಂಥದ್ದಕ್ಕೆ ನನ್ನ ಸಂಪೂರ್ಣ ಸಹಕಾರ ಇಲ್ಲ ಅಂತಕ್ಕಂಥದ್ದನ್ನ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತೇನೆ. ಈಗಿರೋ ಚೇರ್ಮನ್ರು, ವೈಸ್ ಚೇರ್ಮನ್ರು ಎಲ್ಲ ಮೆಂಬರ್ಸ್ ಕೂಡ ಬಂದಿದ್ದಾರೆ. ಧೈರ್ಯವಾಗಿ ಬಂದಿದ್ದಾರೋ ಏನ್ ಬಂದಿದ್ದಾರೋ ನನಗೂ ಗೊತ್ತಿಲ್ಲ. ಏನ್ ಹೇಳ ಎಲ್ಲರೂ ಕೆಲವರು ಹಾಗೂ ನಾನು ಪಂಚಾಯಿತಿ ಅಧ್ಯಕ್ಷರು, ಉಪಾಧ್ಯಕ್ಷರು, ಮೆಂಬರ್ಸು, ಲೀಡರ್ ಕೇಳ್ತಕ್ಕಂಥದ್ದು, ನಿಮ್ಮ ಏರಿಯಾ ನೀವು 16 ಬಾರಿ ಚುನಾವಣೆಗೆ ಹೋದಂಥ ಸಂದರ್ಭದಲ್ಲಿ ಪ್ರಾಮಿಸ್ ಮಾಡಿದ್ದೀರಿ. ಆ ಪ್ರಾಮಿಸ್ ಬಗ್ಗೆ ನಿಮ್ಮ ಏನ್ ಪ್ರಾಮಿಸ್ ಮಾಡಿದ್ದೀರಿ ಆ ಮಾತನ್ನು ನಾನು ಉಳಿಸ್ಕೊಡ್ತೀನಿ ಅಂತಕ್ಕಂಥದ್ದನ್ನ ಈ ಸಂದರ್ಭದಲ್ಲಿ ಹೇಳ್ತೇನೆ. ಒಬ್ಬ ಹೈಲಿ ಕ್ವಾಲಿಫೈಡ್ ಯಾರು ನಿರರ್ಥಕವಾಗಿ ಮಾತನಾಡ್ತಾರೆ ಲೋಕಸಭೆಯಲ್ಲಿ, ಅವರಿಗೆ ತಮ್ಮ ಅಮೂಲ್ಯವಾದ ಮತ ಉಡುಪಿ ಮಂಗಳೂರಿಂದ ಗೊಬೆಕ್ ಅಂತ ಹೇಳ್ತಕ್ಕಂಥವರಿಗೆ ನಾವ್ಯಾರು ಕೂಡ ಅಪ್ಪಿತಪ್ಪಿ ಮತ ಕೊಡಬೇಡಿ ಅಂತಕ್ಕಂಥದ್ದನ್ನ ಈ ಸಂದರ್ಭದಲ್ಲಿ ಹೇಳಿ ಮಾತನ್ನು ಮುಕ್ತಾಯವಾಗ್ತದೆ. ಈ ಎಲೆಕ್ಷನ್ ಮುಂಚೆ ನಮಗೆ ಏನೊಂದು ಹೆಚ್ಚಿಗೆ ಹೆಸರಿಕೆ ಕೊಟ್ಟಿದ್ದಾರಲ್ಲ ಬಿಜೆಪಿಯವರು, ಅನಂತಕುಮಾರ್ ಹೆಗಡೆ ಬಿಜೆಪಿ ಎಂಪಿಯವರನ್ನು ಘೋಷಣೆ ಮಾಡಿದ್ದಾರೆ. ಈ ಸರ್ತಿ ಬಿಜೆಪಿ ಆಯ್ಕೆ ಮಾಡಿದರೆ ಅವರು ಸಂವಿಧಾನ ಬದಲಾಯಿಸಬೇಕಾಗಿದೆ. ಅದನ್ನು ಬೇಕಾಗಿಲ್ಲ. ಏಕೆ ಈ ಸಂವಿಧಾನದಿಂದ ನಾವು 75-80 ವರ್ಷ ಭಾರತ ದೇಶದಲ್ಲಿ ನೆಮ್ಮದಿಯಿಂದ ಎಲ್ಲ ಧರ್ಮದವರು, ಎಲ್ಲ ರಾಜ್ಯದವರು ಈ ಸಂವಿಧಾನ ಏನ್ ಕೊಟ್ಟಿದೆ? ಸಾಮಾಜಿಕ ನ್ಯಾಯ ಕೊಟ್ಟಿದೆ, ಮಹಿಳೆಯರಿಗೆ ಸಮಾನತೆ ಕೊಟ್ಟಿದೆ,
ಹಿಂದುಳಿದ ವರ್ಗಗಳಿಗೆ ಮುಂದೆ ಬರಲು ಅವಕಾಶ ಕೊಟ್ಟಿದೆ. ಅಂತ ಸಂವಿಧಾನ, ಪ್ರತಿಯೊಂದು ಧರ್ಮಕ್ಕೆ ಗೌರವ ಕೊಡುವ ಸಂವಿಧಾನ ನಾವು ಎಂದಿಗೂ ಬದಲಾಯಿಸಬೇಕು. ನಾವು ಖಂಡಿತವಾಗಿ ಮಾಡಿ ಎಲ್ಲರೂ ಹೇಳಿ ಕಾಂಗ್ರೆಸ್ ಪಕ್ಷಕ್ಕೆ ವೋಟ್ ಮಾಡಿ ನಮ್ಮ ಸಂವಿಧಾನ ಕಾಪಾಡಿ. ಸಂವಿಧಾನ ಕಾಪಾಡಲು ಬಹಳ ಒಂದು ಮುಖ್ಯ ಉದ್ದೇಶ. ಅದೇ ತರ ನಮ್ಮ ಪ್ರಜಾಪ್ರಭುತ್ವವನ್ನು ಕಾಪಾಡಲು ಒಂದು ದೊಡ್ಡ ಮುಖ್ಯ ಉದ್ದೇಶ ಈ ಒಂದು ಚುನಾವಣೆ ಸಂದರ್ಭದಲ್ಲಿ. ಏಕೆಂದರೆ ಬಿಜೆಪಿ ಸರ್ಕಾರ, ಮೋದಿ ಸರ್ಕಾರ ನಮ್ಮ ಪ್ರಜಾಪ್ರಭುತ್ವಕ್ಕೆ ಏನೇನೋ ಭಾರವಾದಂತಹ ಒಂದು ಕಾರ್ಯಗಳು ಮಾಡ್ತಾ ಇದ್ದಾರೆ. ಯಾವತ್ತಾದ್ರೂ ಒಂದು ಎಲೆಕ್ಷನ್ ಮುಂಚೆ ಒಂದು ವಿರೋಧ ಪಕ್ಷದ ಬ್ಯಾಂಕ್ ಅಕೌಂಟ್ ಲಾಕ್ ಮಾಡೋದು ಯಾವತ್ತೂ ನೋಡಿದ್ದೀರಾ? ನಮ್ಮ ಕಾಂಗ್ರೆಸ್ ಮಾಡಿದ್ದಾರೆ. ಏನೋ ಒಂದು ಬ್ಯಾಂಕ್ ಇಟ್ಟು ಸಾವಿರದ ಕೋಟಿ ಫೈನ್ ಹಾಕಿದ್ರು, ನಮಗೆ ಫಂಡ್ ಆದರೂ ನಾವು ಅದಕ್ಕೆ ಎದುರಿಲ್ಲ. ಇವೆಲ್ಲ ಅದಕ್ಕೋಸ್ಕರ ನಾವು ಮುಂದೆ ಬರ್ತಾ ಇದ್ದೀವಿ. ಆದರೆ ಈ ತರ ಕೆಲಸ ಮಾಡಿದವರಿಗೆ, ನಮ್ಮ ಪ್ರಜಾಪ್ರಭುತ್ವ ವಿರುದ್ಧ ಕೆಲಸ ಮಾಡೋರಿಗೆ ನಾವು ಅವಕಾಶ ಮಾಡಿಕೊಡುವುದು. ಅದಕ್ಕೆ ಬಿಜೆಪಿ ಬರಲು ಹಾಕಲೇಬಾರದು ಅಂತ ಹೇಳ್ತಾರೆ. ಇನ್ನೂ ಒಂದು ಕಾರಣ ಬಿಜೆಪಿಗೆ ಹಾಕುವುದು ಅಂತಂದ್ರೆ, ಅವರು ಕರ್ನಾಟಕ ರಾಜ್ಯಕ್ಕೆ ಅನ್ಯಾಯ ಮಾಡ್ತಾರೆ. ಕೇಂದ್ರ ಬಿಜೆಪಿ ಸರ್ಕಾರ ಕರ್ನಾಟಕ ರಾಜ್ಯಕ್ಕೆ ಅನೇಕ ರೀತಿಯಲ್ಲಿ ಅನ್ಯಾಯ ಮಾಡ್ತಾ ಇದ್ದಾರೆ. ಹೇಗೆ ನಿಮ್ಗೆ ಗೊತ್ತಿರುತ್ತೆ, ನಮ್ಗೆ ನಮ್ಮ ರಾಜ್ಯದಲ್ಲಿ ಬಹಳ ಜೋರ ಓಡ್ತಾ ಇದ್ದಾರೆ. ನಮ್ಮ ಜನ ರೈತರು ಬಹಳ ಕಷ್ಟರಿದ್ದಾರೆ. ಇಂಥ ಸಮಯದಲ್ಲಿ ನಾವು ಏನಾದ್ರು ಅನುದಾನ ಕೇಳಿದ್ರೆ ನಮಗೆ ಕೇಂದ್ರ ಬಿಜೆಪಿ ಸರ್ಕಾರ ನಮ್ಮ ತೆರಿಗೆ ಸ್ವಲ್ಪ ಹೆಚ್ಚು ಮಾಡ್ಕೊಳ್ಳಿ ನಮ್ಮ ಭಾಗ ಅಂತಂದ್ರೆ ಅಪ್ಪನಿಗೆ ಫಂಡ್ ಕೊಡ್ತೀವಿ, ಬಜೆಟ್ ಅಂತ ಹೇಳ್ಬಿಟ್ಟು ಘೋಷಣೆ ಮಾಡಿಬಿಟ್ಟು ಕೊಡ್ತೀವಿ. ಇದೇ ತರ ನಮಗೆ ಬೆಂಗಳೂರಿನಲ್ಲಿ ಒಂದು ನೀರಿನ ಸಮಸ್ಯೆ ಇದ್ದಾಗ ನೇಚರ್ ಅವರು ನಮಗೆ ಎನ್ವೈರನ್ಮೆಂಟ್ ಗೊತ್ತಿಲ್ಲ. ಏಕೆ ನಾವೇನು ಅನ್ಯಾಯ ಮಾಡಿದ್ದೀವಿ ನಿಮಗೆ? ಏಕೆ ಕರ್ನಾಟಕಕ್ಕೆ ಇದರ ಟ್ರೀಟ್ಮೆಂಟ್? ಅದು ಒಂದು ಪ್ರಶ್ನೆ ಕೇಳಬೇಕಲ್ಲ. ನಮ್ಮ ಕಾಂಗ್ರೆಸ್ ಪಕ್ಷದ ಸಂಸದರು ಕೇಳ್ತಾರೆ. ನಾವೆಲ್ಲರೂ ಸಿದ್ದರಾಮಯ್ಯನವರು ನಿಮ್ಮ ನೇತೃತ್ವದಲ್ಲಿ ದೆಹಲಿಗೆ ಹೋಗಿ ಜನತಾ ಧರಣಿ ಮಾಡಿ ಕೂತಿದ್ವು. ಏಕೆ ಇಂಥ ಅನ್ಯಾಯ ಆಗ್ಬೋದು ಕರ್ನಾಟಕಕ್ಕೆ? ಆದರೆ ನಮ್ಮ ರಾಜ್ಯದಿಂದ 25 ಜನ ಬಿಜೆಪಿ MP ಆಯ್ಕೆಯಾಗಿ ಹೋಗಿದ್ದಾರೆ. ಒಂದು ದಿವಸ ನಮ್ಮ ರಾಜ್ಯದ ಇದರ ಬಗ್ಗೆ ಬಾಯಿ ಬಿದ್ದಿಲ್ಲ. ಗಮಿಗಳು ಬಿಜೆಪಿ ಎಂಪಿಗಳೆಲ್ಲ ಗಮಿಗಳು ಅಂತ ಅನ್ಕೊಳ್ಳಿ. ನಮಗೆ ಗಮಿ ಎಂಪಿಗಳು ಬೇಕಾಗಿಲ್ಲ. ಬೇಕಾ? ಬೇಡ. ನಮ್ಗೆ ಬೇಕಾಗಿರೋದು ನಮ್ಮ ಒಳ್ಳೆ ಓಡಾಡುತ್ತ ಒಂದು ವ್ಯಕ್ತಿ, ನಮ್ಮ ಅಭಿವೃದ್ಧಿ ಬಗ್ಗೆ ಕಾಳಜಿ ಕೆಲಸ ಮಾಡುವಂತಹ ವ್ಯಕ್ತಿ. 20 ವರ್ಷ ಮಾಡಿ ನಿಮಗೆ ಈ ಭಾಗ್ಯವಂತರು. ನಿಮಗೆ ಎಸ್.ಟಿ. ಸೋಮಶೇಖರ್ ತರ ಒಂದು ಶಾಸಕರಿಲ್ಲ. ಅತಿ ಹೆಚ್ಚು ಅಭಿವೃದ್ಧಿ ತಂದಿರೋರು ಎಸ್.ಟಿ. ಸೋಮಶೇಖರ್. ಅವ್ರ ಜೊತೆ ಒಂದು ಒಳ್ಳೆ ಕಾಂಗ್ರೆಸ್ ಅಭ್ಯರ್ಥಿ ಗೆಲ್ಕೊಂಡು ಒಂದು ಚುನಾವಣೆ ಪಕ್ಷದ ಇಬ್ಬರು ಕೆಲಸ ಮಾಡಿದ್ರೆ ಎಷ್ಟು ಅಭಿವೃದ್ಧಿ ಆಗಬಹುದು ಅಂತ ನೀವು ಹೇಳ್ತಾರೆ. ಆ ಅವಕಾಶ ಮುಂದೆ ಬರ್ತಾ ಇದೆ. ಇನ್ನು ಒಂದು ಒಳ್ಳೆ ಕೆಲಸ ಮಾಡುವಂತ ಒಂದು ಅಭ್ಯರ್ಥಿ ಆಯ್ಕೆ ಮಾಡುವಂತ ಒಂದು ಅವಕಾಶ ಬರ್ತಾ ಇದೆ. ಅದೇ ತರ ನೀವು ಈ ಅನ್ಯಾಯ ಮಾಡುವಂತ ಒಂದು ಬಿಜೆಪಿ